ಕಾಣದಂತೆ ಮಾಯವಾದನು ನಮ್ಮ ಶಿವಕುಮಾರ, ಕೈಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಯ ಕೊಟ್ಟು ಓಡಿ ಹೋದನು. ಪುನೀತ್ ರಾಜ್ಕುಮಾರ್ದು ಒಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕುಮಾರ ಕುಮಾರ ಅಂತ ಸೇರಿಸಿದ್ದೀನಿ, ಉಳಿದಿದ್ದ ಕರೆಕ್ಟಾಗಿ. ಶಿವಕುಮಾರ್ ಪತ್ತೆನೇ ಇಲ್ಲ ಸರ್. ನೀವು ಕೇಳಲ್ಲ, ನನಗೆ ಎರಡೆರಡು ಸರಿ ಫೋನ್ ಮಾಡ್ತೀರಾ, ಆರೋಗ್ಯ ಸರಿ ಇದೆಯಾ, ಬರ್ತೀರಾ, ಎಷ್ಟೊತ್ತು ಮಾತಾಡ್ತೀರಾ ಎಲ್ಲ ಕೇಳ್ತೀರಾ. ಅವ್ರಿಗೆ ಪಾಪ ಕಾಣೆ ಔಟಿದ್ರೆ, ಕಾಣದಂತೆ ಮಾಯವಾದ ನಮ್ಮ ಮಾತಾಡ್ತೀರಾ ಇಲ್ವೋ ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಎಜೆಂಡಾ ಫಿಕ್ಸ್ ಮಾಡ್ಬೇಕಲ್ಲ. ಕರೆಕ್ಟ್ ಸರ್, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಹೇಳಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ನಿಮ್ಮ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ? ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆ ಆಗೋ ಹುಟ್ಟಿದ್ದಾರೆ. ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್, ಅವ್ರ ಹತ್ರ ಆಗ್ತಾ ಅಂತೀರ. ಟೋಟಲ್ ಜನ ಮಾತಾಡೋದು. ಅಧ್ಯಕ್ಷರೇ, ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ನಾಯಕತ್ವದ ಚೆಲ್ಲಾಟ ಆಡೋದು ಸರಿಯಲ್ಲ. ನೀವು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು, ಇಲ್ಲ ಅಂದರೆ ಈ ಆಡಳಿತ ಹದಗೆಟ್ಟು ಹೊರಟೋಗಿದೆ. ಅಧಿಕಾರಿಗಳಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯಿತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ ಅವನು ಅಲ್ಲಿಂದ ಎತ್ತಾಕ್ಬಿಟ್ರು. ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇಲ್ಲ, ಪನ್ನಣ್ಣ ಇದ್ದೀರಿ ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರಾ? ಹಾಂ, ಸಂಧಾನ ಮಾಡಿದ್ರು, ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು. ಅಂದರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ, ಪವರ್, ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ. ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ, ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ